ಅವ್ರಿಗಿಂತ ನಾನು 1 ವರ್ಷ ದೊಡ್ಡವಳು ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಇವ್ರಮ್ಮ ಈಗ ಏನೇ ಮಾಡೋದು? ನನ್ನನ್ನು ಕೂಡ ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತಂದ್ಬಿಟ್ಟು ಪ್ರಿಯಾ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಹಾಗೆ ಬ್ಯಾಗ್ ನೋಡ್ತಾಳೆ. ಬ್ಯಾಗಲ್ಲಿ ಆಧಾರ್ ಕಾರ್ಡ್ ಇರಲ್ಲ. ಅಯ್ಯೋ, ಆಧಾರ್ ಕಾರ್ಡ್ನ ಅವತ್ತ ಜೆರಾಕ್ಸ್ ಹಾಕಕ್ಕೆ ಕೊಟ್ಟಿದ್ದೆ ಅಲ್ವಾ, ಹೋಗಿ ಇಸ್ಕೊಂಬರೋಣ ಅಂತಂದ್ಬಿಟ್ಟು ಪ್ರಿಯಾ ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದು ರಿಸೆಪ್ಷನಿಸ್ಟ್ನ ಕೇಳ್ತಾಳೆ. ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಯಜಮಾನ್ರ ಹತ್ರನೇ ಕೊಟ್ಟೆ ಅಂತಂದ್ಬಿಟ್ಟು ರಿಸೆಪ್ಷನಿಸ್ಟ್ ಹೇಳ್ತಾಳೆ. ನನ್ನ ಕೇಳ್ದಾನೆ ನನ್ನ ಆಧಾರ್ ಕಾರ್ಡ್ನ ಏನಕ್ಕೆ ನಮ್ಮ ಯಜಮಾನ್ರು ಕೇಳಿ ಕೊಟ್ರಿ ಅಂತಂದ್ಬಿಟ್ಟು ರಿಸೆಪ್ಷನಿಸ್ಟ್ಗೆ ಪ್ರಿಯಾ ಬೈತಾಳೆ. ತಕ್ಷಣವೇ ರೂಮಿಗೆ ಬಂದುಬಿಟ್ಟು ಪ್ರಿಯಾ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತಾಳೆ, ಆಧಾರ್ ಕಾರ್ಡ್ನ ನಮ್ಮನೆಯವ್ರು ಕೇಳಿ ಕೊಟ್ಬಿಟ್ಟಿದ್ದಾರಂತೆ ಅಂತಂದ್ಬಿಟ್ಟು ಟೆನ್ಷನಲ್ಲಿ ಹೇಳ್ತಾಳೆ. ಆದರೆ ವೀಣಾಗೆ ಇದು ಹೊಳೆಯೋದೇ ಇಲ್ಲ, ಅದರಲ್ಲಿ ಡೇಟ್ ಆಫ್ ಬರ್ತು ಇರುತ್ತೆ ಅಂತಂದ್ಬಿಟ್ಟು. ಆಧಾರ್ ಕಾರ್ಡ್ ತಾನೇ ಕೊಟ್ಟಿರೋದು, ಅದರಲ್ಲಿ ಫೋಟೋ ಚೆನ್ನಾಗಿರಲ್ಲ ಬಿಡು, ನೋಡೋಕೆ ಚೆನ್ನಾಗಿದೆಯಲ್ವ ಅಂತಂದ್ಬಿಟ್ಟು ಇಲ್ಲಿ ವೀಣಾ ತಮಾಷೆ ಮಾಡ್ತಿದ್ರೆ ಪ್ರಿಯಾ ಫುಲ್ ಟೆನ್ಷನ್ ಆಗಿರ್ತಾಳೆ. ಅದಲ್ಲಮ್ಮ, ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ಅವರೇನಾದರೂ ಆಧಾರ್ ಕಾರ್ಡ್ ತೆಗೆದ್ರು ನೋಡಿದ್ರು ಅಂತಂದರೆ ನಾನು ಅವ್ರಿಗಿಂತ ದೊಡ್ಡೋಳು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ನಾನು ಏನೂ ಓದಿಲ್ಲ, ನಾವು ಬಡವರು ಅಂತಂದ್ಬಿಟ್ಟು ನಮ್ಮ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಪ್ರಿಯಾ ಫುಲ್ ಟೆನ್ಷನ್ ಆಗಿರ್ತಾಳೆ. ಪ್ರಿಯಾ ತಾಯಿ ಕೂಡ ಹೌದಲ್ವಾ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅವರು ಕೂಡ ಟೆನ್ಷನ್ ಆಗ್ತಾರೆ. ಅಷ್ಟೊತ್ತಿಗೆ ಮಾಧವ ಹಿಂದೆ ಬಂದು ನಿಂತಿರ್ತಾನೆ. ಇತ್ತ ಸೂರ್ಯಕಾಂತನ ಮನೆಯಲ್ಲಿ ಮದುವೆ ಸಂಭ್ರಮ. ಇಲ್ಲಿ ಸೂರ್ಯಕಾಂತ್ಗೆ ನೀನಾದರೂ ನನ್ನ ಮಾತು ಕೇಳು, ಇಲ್ಲಿ ಚಂದ್ರ ಅಂತೂ ನನ್ನ ಮಾತು ಕೇಳಲಿಲ್ಲ, ನೀನಾದರೂ ನನ್ನ ಮಾತು ಕೇಳು ಅಂತಂದ್ಬಿಟ್ಟು ಅವರಮ್ಮ ಹೇಳ್ತಾರೆ. ಅದಕ್ಕೆ ಏನಮ್ಮ ಮತ್ತೆ ನಿಂದು ಅದೇ ರಾಗ ಅಂತಂದ್ಬಿಟ್ಟು ಚಂದ್ರಕಾಂತ್ ಹೇಳ್ತಾನೆ. ಗಿರಿಜನ್ನ ಕರೆಯಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಚಂದ್ರಕಾಂತ್ ಹೇಳ್ತಾನೆ. ಅದಕ್ಕೆ ಕಲಾ ಹೇಳ್ತಾಳೆ, ಇಲ್ಲಿ ಗಿರಿಜಾನ ಕರಿಬೇಕು ಅಂತಂದ್ಬಿಟ್ಟು ಅತ್ತೆ ಹೇಳ್ತಿಲ್ಲ, ಸುಂದ್ರನಾದರೂ ಕರೆಯೋಣ ಅಂತಂದ್ಬಿಟ್ಟು ಕಲಾ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯಕಾಂತು ಪರವಾಗಿಲ್ಲ ಕರಿ ಅಂತಂದ್ಬಿಟ್ಟು ಹೇಳ್ತಾನೆ. ಮಧ್ಯಕ್ಕೆ ಮತ್ತೆ ಮಾತಾಡ್ಬಿಟ್ಟು ಚಂದ್ರಕಾಂತ್ ಹೇಳ್ತಾನೆ, ಇಲ್ಲ ಸುಂದ್ರನೂ ಕೂಡ ಈ ಮನೆಗೆ ಬರೋದು ಬೇಡ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್ ಹೇಳ್ತಾನೆ, ಯಾಕೆ ಅವನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾನಲ್ವಾ, ಬರಲಿ ಬಿಡು, ಏನು ಪ್ರಾಬ್ಲಮ್ ಆಗಲ್ಲ ಅಂತಂದ್ಬಿಟ್ಟು ಸೂರ್ಯಕಾಂತ್ ಹೇಳ್ತಾನೆ. ಹೆಣ್ಣು ನೋಡೋಕ್ಕೆ ಹೋಗ್ಬೇಕಾದ್ರೆ ನಾವು ಇಷ್ಟೇ ಜನ ಹೋಗಿದ್ವಿ, ಅವಾಗ ಸುಂದ್ರ ಬಂದಿರಲಿಲ್ಲ, ಈಗ ಅವರು ಮನೆಗೆ ಬರಬೇಕಾದ್ರೆ ಇವನು ಯಾರು ಅಂತಂದ್ಬಿಟ್ಟು ಕೇಳ್ತಾರೆ, ಅದಕ್ಕೆ ಅವನು ಬರೋದು ಬೇಡ ಅಂತಂದ್ಬಿಟ್ಟು ಮತ್ತೆ ಚಂದ್ರಕಾಂತ್ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್ ಕೂಡ ಹೌದು ಅವನ್ನ ಕರೆಯೋದು ಬೇಡ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಇತ್ತ ಅಮೂಲ್ಯ ಓದ್ತಿರ್ತಾಳೆ. ಆಗ ವಲ್ಲಭ ಬಂದ್ಬಿಟ್ಟು ನಿನ್ನ ಕೋಚಿಂಗ್ ಕ್ಲಾಸ್ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಅಮೂಲ್ಯನ ಕೇಳ್ತಾನೆ. ಅದಕ್ಕೆ ಅಮೂಲ್ಯ ಫುಲ್ ಶಾಕ್ ಆಗ್ತಾಳೆ. ಇಲ್ಲಿ ಬರೀ ಲೇಡೀಸನ್ನ ಮಾತ್ರ ಸೇರಿಸ್ಕೊಳ್ಳೋದು, ಜೆಂಟ್ಸ್ನ ಸೇರಿಸ್ಕೊಳ್ಳಲ್ಲ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಅದಕ್ಕೆ ವಲ್ಲಭ ಹೇಳ್ತಾನೆ, ನಾನು ಕೋಚಿಂಗ್ ಕ್ಲಾಸ್ದು ಅಡ್ರೆಸ್ ಕೇಳಿದೆ, ಹುಡುಗಿನ ಸೇರ್ಕೊಂತಿರೋದು ಅಂತಂದ್ಬಿಟ್ಟು ಹೇಳಿದ್ನ, ನನ್ನ ಫ್ರೆಂಡ್ ತಂಗಿ ಯಾರೋ ಸೇರ್ಕೋಬೇಕಂತೆ, ಅದಕ್ಕೆ ಕೇಳಿದ್ದು ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಅಮೂಲ್ಯ ಸಡನ್ ಆಗಿ ಹೇಳ್ತಾಳೆ, ಈಗ ಒಂದು ಬ್ಯಾಚು ಫುಲ್ ಆಗಿದೆ 10 ಜನ, ಇನ್ನು ನೆಕ್ಸ್ಟ್ ಬ್ಯಾಚ್ ಇರೋದು ಅಂತಂದ್ಬಿಟ್ಟು. ಅದಕ್ಕೆ ವಲ್ಲಭ ಅಂತಾನೆ, ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತಂದ್ಬಿಟ್ಟು ಕೇಳ್ಬಿಟ್ಟು ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಸರಿ ಆಯ್ತು ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಕೂಡ ವಲ್ಲಭ ಕೇಳ್ತಾನೆ. ಇಲ್ಲ ನಾನು ಓದ್ತಿದ್ನಲ್ಲ, ಸಡನ್ ಆಗಿ ಬಂದು ಕೇಳಿದ ತಕ್ಷಣನೇ ಸ್ವಲ್ಪ ಗಾಬರಿ ಆಯ್ತು ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ವಲ್ಲಭ ಹೊರಗಡೆ ಹೋಗಿದ ತಕ್ಷಣ ಅಪ್ಪ ಸ್ವಲ್ಪದಲ್ಲೇ ಬಚಾವಾದೆ ಅನ್ಕೊಂಡ್ಬಿಟ್ಟು ಮನ್ಸಲ್ಲೇ ಅಮೂಲ್ಯ ಸಮಾಧಾನ ಪಡ್ಕೊಂತಾಳೆ. ಇತ್ತ ಪ್ರಿಯಂಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರ್ತಾನೆ ಮಾಧವ. ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಟ್ಬಿಟ್ಟು ನೀನ್ ಶಾಕ್ ಆಗ್ಲಿ ಅಂತಾನೆ ಈ ರೀತಿಯಾಗಿ ಸರ್ಪ್ರೈಸ್ ಬಟ್ಟೆ ತಂದಿರೋದು ಅಂತಂದ್ಬಿಟ್ಟು ಹೇಳ್ತಾನೆ. ಚೂಡಿದಾರ್ ಕೂಡ ತಂದಿರ್ತಾನೆ. ಅದಕ್ಕೆ ಚೂಡಿದಾರ್ನ ಹಾಕ್ಕೊಂಡು ಬಾ, ನನಗೆ ತುಂಬಾನೇ ಇಷ್ಟ ಆಯಿತು ಇದು, ಅದಕ್ಕೋಸ್ಕರನೇ ನಿನಗೋಸ್ಕರನೇ ತಂದಿದ್ದೀನಿ ಅಂತಂದ್ಬಿಟ್ಟು ಮಾಧವ ಪ್ರಿಯನ್ಗೆ ಚೂಡಿದಾರ್ನ ಕೊಡ್ತಾನೆ. ಪ್ರಿಯಾ ಹೋಗಿ ಚೂಡಿದಾರ್ನ ಹಾಕೊಂಬರ್ತಾಳೆ. ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನಿನಗೆ ನನ್ನ ದೃಷ್ಟಿನೇ ತಾಕತ್ತೆ ಅಂತಂದ್ಬಿಟ್ಟು ಮಾಧವ ಪ್ರಿಯಂಗೆ ದೃಷ್ಟಿ ಕೂಡ ತೆಗಿತಾನೆ. ಚೂಡಿದಾರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಕೂಡ ಹೇಳ್ತಾನೆ. ನೀನು ಮನೇಲಿ ಕೂಡ ಚೂಡಿದಾರ್ನೇ ಹಾಕ್ಕೊಳ್ಬಹುದು ಅಂತಂದ್ಬಿಟ್ಟು ಮಾಧವ ಹೇಳ್ತಾನೆ. ಅದಕ್ಕೆ ಇಲ್ಲ ನನಗೆ ಸೀರೆನೇ ಕಂಫರ್ಟಬಲ್ ಆಗಿರುತ್ತೆ, ಮಾವನಿಗೆ ಸೀರೆ ಹಾಕ್ಕೊಂಡ್ರೇ ಇಷ್ಟ ಅಂತ ಕೂಡ ಪ್ರಿಯಾ ಹೇಳ್ತಾಳೆ. ಸರಿ ನಾನು ಇವಾಗ ಚೂಡಿದಾರ್ನ ಚೇಂಜ್ ಮಾಡ್ಕೊಂಡು ಬರಲಾ, ಸೀರೆನೇ ಹಾಕ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಮಾಧವ ಹೇಳ್ತಾನೆ, ಇಲ್ಲ ಬೇಡ, ನಾನು ಪ್ರೀತಿಯಿಂದ ತಂದಿದ್ದೀನಲ್ವಾ, ನನ್ನ ಪ್ರೀತಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ನೀನಿವತ್ತ ಚೂಡಿದಾರಲ್ಲೇ ಇರು ಅಂತಂದ್ಬಿಟ್ಟು ಮಾಧವ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಓಕೆ ಅಂತ ಹೇಳಿ ಚೂಡಿದಾರಲ್ಲೇ ಇರ್ತಾರೆ. ಸರಿ ಇವಾಗ ಏನಾದರೂ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಬಾ ಅಂತಂದ್ಬಿಟ್ಟು ಮಾಧವ ಪ್ರಿಯನ್ನ ಕರ್ಕೊಂಡು ಹೋಗ್ತಾನೆ.